ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ ಸೊ ದ್ಯಾಟ್ ನಾನು ಯಾವುದೇ ವಿಡಿಯೋ ಬಿಟ್ಟರೂ ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಯಾರಿಗೆ ತಾನೇ ಅವರ ಫೇಸು ಫ್ರೀಯಾಗಿ ಅಂದರೆ ಲೈಕ್ ಫ್ಲಾಲೆಸ್ ಸ್ಕಿನ್ ಬೇಕು ಅಂತ ಬಯಸಲ್ಲ ಹೇಳಿ. ಸೊ ನಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ಕ್ಲೆನ್ಸಿಂಗ್, ಟೋನಿಂಗ್, ಮಾಯ್ಶ್ಚರೈಸಿಂಗ್, ಫೇಸ್ ಮಾಸ್ಕ್ ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ಸ್ಕ್ರಬ್ಬಿಂಗು ಸಹ ನಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಸೊ ಮಾರ್ಕೆಟಲ್ಲಿ ನಮಗೆ ಹಲವು ರೀತಿಯ ಸ್ಕ್ರಬ್ಗಳು ಸಿಗುತ್ತೆ. ಜೊತೆಗೆ ಈ ಸ್ಕ್ರಬ್ನ ನಾವು ಮನೇಲೂ ಸಹ ಪ್ರಿಪೇರ್ ಮಾಡ್ಕೋಬೋದು ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲದೇ. ಮತ್ತು ಯಾವ ಇಂಗ್ರೀಡಿಯೆಂಟ್ ನಿಮ್ಮ ಫೇಸ್ಗೆ ಬೆಸ್ಟ್ ಸೂಟ್ ಆಗುತ್ತೋ ಆ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಮನೇಲಿಯೂ ಸಹ ಸ್ಕ್ರಬ್ನ ಪ್ರಿಪೇರ್ ಮಾಡಬಹುದು. ನಾನು ಈ ವಿಡಿಯೋದಲ್ಲಿ 2 ರೀತಿಯ ಸ್ಕ್ರಬ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ಸಹ ನಾನು ಡಿಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಬನ್ನಿ ನೋಡ್ಕೊಂಬರೋಣ ಸ್ಕ್ರಬ್ಬಿಂಗಿಂದ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಮತ್ತು 2 ರೀತಿಯ ಸ್ಕ್ರಬ್ನ. ಈಗ ನೋಡೋಣ ಈ ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ. ಸ್ಕ್ರಬ್ಬಿಂಗಿಂದ ನಮಗೆ ಒಂದು ಕ್ಲಿಯರ್ ಸ್ಕಿನ್ ಸಿಗುತ್ತೆ. ಆ್ಯಕ್ನೆ ಸ್ಕಾರ್ಸ್ನ ರಿಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಡಾರ್ಕ್ ಪ್ಯಾಚಸ್ನ ರಿಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರೋ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ಒಂದು ಗ್ಲೋ ಕೊಡುತ್ತೆ ನಮ್ಮ ಸ್ಕಿನ್ಗೆ. ಆಮೇಲೆ ನಮ್ಮ ಸ್ಕಿನ್ನ ಸ್ಮೂತ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಒಂದು ಕ್ಲಿಯರ್ ಕಾಂಪ್ಲೆಕ್ಷನ್ ಕೊಡಲಿಕ್ಕೂ ಸಹ ಈ ಸ್ಕ್ರಬ್ಬಿಂಗ್ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ನಮಗೆ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಸಿಗುತ್ತೆ. ಸೊ ಆದಷ್ಟು ಈ ಸ್ಕ್ರಬ್ಬಿಂಗ್ನ ನಿಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ನೀವು ಇನ್ಕ್ಲೂಡ್ ಮಾಡಿಕೊಂಡ್ರೆ ಒಳ್ಳೆ ಬೆನಿಫಿಟ್ಸ್ನ ನೀವು ಪಡ್ಕೋಬೋದು. ಅಟ್ಲೀಸ್ಟ್ ವಾರಕ್ಕೆ 2 ಸಲಿನಾದರೂ ನೀವು ಫೇಸ್ಗೆ ಸ್ಕ್ರಬ್ ಮಾಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ನ ನೀವು ಪಡ್ಕೋಬಹುದು. ಸೊ ಈಗ ನಾನು ನಿಮ್ಮೊಟ್ಟಿಗೆ 2 ಮನೆಯಲ್ಲೇ ಸುಲಭವಾಗಿ ತಯಾರಿಸಲಾದ 2 ಸ್ಕ್ರಬ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದು ಯಾವುದಪ್ಪ ಅಂತಂದರೆ ಮೊದಲನೇದು ಬಂದು ಗ್ರೀನ್ ಟೀ ಸ್ಕ್ರಬ್, ಇನ್ನೊಂದು ಕಾಫಿ ಸ್ಕ್ರಬ್. ಸೊ ಇವೆರಡು ಸ್ಕ್ರಬ್ಬು ಸಹ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಬನ್ನಿ ನೋಡ್ಕೊಂಬರೋಣ ಈ ಸ್ಕ್ರಬ್ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಇದರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ನಮ್ಮ ಸ್ಕಿನ್ಗೆ ಅನ್ನೋದನ್ನ ನೋಡ್ಕೊಂಬರೋಣ. ಫಸ್ಟ್ ಸ್ಕ್ರಬ್ ಬಂದು ಗ್ರೀನ್ ಟೀ ಸ್ಕ್ರಬ್. ಸೊ ಗ್ರೀನ್ ಟೀ ಸ್ಕ್ರಬ್ಗೆ ಮೇನ್ ಇಂಗ್ರೀಡಿಯೆಂಟ್ ಗ್ರೀನ್ ಟೀ. ಸೊ ನಾನು 1 ಟೇಬಲ್ ಸ್ಪೂನ್ ಆಫ್ ಗ್ರೀನ್ ಟೀ ಪೌಡರ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹನಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹನಿ ಹಾಕಿದ ನಂತರ ನೀಟಾಗಿ ಮಿಕ್ಸ್ಚರ್ನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ, ಈ ಕನ್ಸಿಸ್ಟಿ ಬರೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ನಮ್ಮ ಮೊದಲನೇ ಸ್ಕ್ರಬ್ ಗ್ರೀನ್ ಟೀ ಸ್ಕ್ರಬ್ ರೆಡಿಯಾಗಿದೆ. ಈ ಗ್ರೀನ್ ಟೀ ಸ್ಕ್ರಬ್ನ ನಾವು ಆಲ್ ಓವರ್ ಫೇಸ್ ಅಪ್ಲೈ ಮಾಡಿ ಜೆಂಟಲಾಗಿ ಮಸಾಜ್ ಮಾಡಬೇಕು ಸರ್ಕ್ಯುಲರ್ ಮೋಷನಲ್ಲಿ. ತುಂಬ ಹಾರ್ಶಾಗಿ ಸ್ಕ್ರಬ್ ಮಾಡಬಾರ್ದು ಇದನ್ನು. ಸೊ 1 or 2 ಮಿನಿಟ್ಸ್ ತನಕ ಇದನ್ನು ನಾವು ಮಸಾಜ್ ಮಾಡಬೇಕಾಗುತ್ತೆ. ಗ್ರೀನ್ ಟೀಯಲ್ಲಿ ನಮಗೆ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಸೊ ತುಂಬಾ ಬೆನಿಫಿಟ್ ನಮ್ಮ ಸ್ಕಿನ್ಗೆ ಅದು ಕೊಡುತ್ತೆ. ಏನು ಹೇಳ್ಬೋದು ಅಂತಂದರೆ ಲೈಕ್ ನಮ್ಮ ಆ್ಯಕ್ನೆ ಕಾಸಿಂಗ್ ಬ್ಯಾಕ್ಟೀರಿಯಾ ಏನಿರುತ್ತೋ ಅದನ್ನು ಫೈಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಪೋರ್ಸ್ನ ಅನ್ಕ್ಲಾಗ್ ಮಾಡಲಿಕ್ಕೂ ಸಹ ಗ್ರೀನ್ ಟೀ ಹೆಲ್ಪ್ ಮಾಡುತ್ತೆ. ಜೊತೆಗೆ ಸ್ಕಿನ್ನಲ್ಲಿ ಏನಾರ ಇರಿಟೇಷನ್, ರೆಡ್ನೆಸ್, ಸ್ವೆಲ್ಲಿಂಗ್ ಇದ್ರೂ ಸಹ ಈ ಗ್ರೀನ್ ಟೀಯಿಂದ ನಾವು ಟ್ರೀಟ್ ಮಾಡ್ಬೋದು. ಇನ್ನು ಹನಿಯಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಅದರದ್ದು ಡಿಟೇಲ್ಡಾಗಿ ವಿಡಿಯೋನೇ ಮಾಡಿದ್ದೀನಿ. ಯಾರ್ಯಾರು ಚೆಕ್ ಮಾಡಿಲ್ವೋ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಹೋಗಿ ಚೆಕ್ ಮಾಡಬಹುದು. ಇನ್ನು ಶುಗರ್ ನಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಸ್ಕಿನ್ನ ರೆಜುವಿನೇಟ್ ಸಹ ಮಾಡುತ್ತೆ. 1 or 2 ಮಿನಿಟ್ಸ್ ಜೆಂಟಲಾಗಿ ಸ್ಕ್ರಬ್ ಮಾಡಿದ ನಂತರ ವಾರ್ಮ್ ವಾಟರಲ್ಲಿ ವಾಶ್ ಮಾಡಿ. ಫಸ್ಟು 1 ಟೇಬಲ್ ಸ್ಪೂನ್ ಆಫ್ ಶುಗರ್ಗೆ ನಾನು 1 ಟೇಬಲ್ ಸ್ಪೂನ್ ಆಫ್ ಕಾಫಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಫ್ಯೂ ಡ್ರಾಪ್ಸ್ ಆಫ್ ಲೆಮನ್ನು ಸಹ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ಸೊ ಲೆಮನ್ ಹಾಕಿದ ನಂತರ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಶುಗರ್ ಗೊತ್ತಿರೋ ಹಾಗೆ ಒಂದು ಎಕ್ಸಲೆಂಟ್ ಸ್ಕ್ರಬ್ಬಿಂಗ್ ಏಜೆಂಟಾಗಿ ಕೆಲಸ ಮಾಡುತ್ತೆ. ಸೊ ಇದು ಒಂದು ಎಕ್ಸಲೆಂಟ್ ಸ್ಕ್ರಬ್ ಆಗಿ ವರ್ಕ್ ಮಾಡುತ್ತೆ. ಸೊ ನೋಡಿದ್ರಲ್ಲ, ಮಿಕ್ಸ್ಚರ್ ಈ ರೀತಿ ಕಾಣಿಸ್ಬೇಕು. ಸೊ ನಮ್ಮ ಫೇಸ್ ಸ್ಕ್ರಬ್ ರೆಡಿಯಾಗಿದೆ. ಸೊ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಫೇಸ್ದು ಓವರಾಲ್ ಲುಕ್ನ ಇಂಪ್ರೂವ್ ಮಾಡುತ್ತೆ. ನಮ್ಮ ಫೇಸಲ್ಲಿರೋ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡಿ ಸ್ಕಿನ್ನ ಎಕ್ಸ್ಫೋಲಿಯೇಟ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಮಿಕ್ಸ್ಚರ್ನ ಆಲ್ ಓವರ್ ಯೋರ್ ಫೇಸ್ ಅಪ್ಲೈ ಮಾಡಿ ಸರ್ಕ್ಯುಲರ್ ಮೋಷನಲ್ಲಿ ಒಂದು 5 ಮಿನಿಟ್ಸ್ ತನಕ ಜಂಟಲ್ ಆಗಿ ಸ್ಕ್ರಬ್ ಮಾಡಬೇಕು. ಹಾಗಾಗಿದ ನಂತರ ಒಂದು 2 ಮಿನಿಟ್ಸ್ ಬಿಟ್ಟು ನಂತರ ನಾರ್ಮಲ್ ವಾಟರಲ್ಲಿ ತೊಳಿಬೇಕು. ಶುಗರ್ ಸ್ಕ್ರಬ್ ನಮಗೆ ಸ್ಕಿನ್ನ ಹೆಲ್ದಿ ವೇಸಲ್ಲಿ ಪ್ರಮೋಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ಸ್ಮೂತ್ ಫ್ಲಾಲೆಸ್ ಸ್ಕಿನ್ ಕೊಡೋಕ್ಕೆ ಈ ಶುಗರ್ ಸ್ಕ್ರಬ್ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದರೆ ಶುಗರ್ ಸ್ಕ್ರಬ್ಬು. ಸೊ ಈ ಸ್ಕ್ರಬ್ ಬರೀ ಫೇಸ್ಗಂತಲ್ಲ, ಲೈಕ್ ನಾವು ಬಾಡಿಗೂ ಸಹ ಈ ಸ್ಕ್ರಬ್ನ ನಾವು ಯೂಸ್ ಮಾಡ್ಬೋದು. ಒಂದು ಒಳ್ಳೆ ಎಕ್ಸ್ಫೋಲಿಯೇಟರ್ ಆಗಿ ಇದು ಕೆಲಸ ಮಾಡುತ್ತೆ. ಸೊ ಆಲ್ ಓವರ್ ಯೋರ್ ಫೇಸ್ ಈ ಸ್ಕ್ರಬ್ನ ಅಪ್ಲೈ ಮಾಡಿ ಸರ್ಕ್ಯುಲರ್ ಮೋಷನಲ್ಲಿ 1 to 3 ಮಿನಿಟ್ಸ್ ಜೆಂಟಲ್ ಆಗಿ ಸ್ಕ್ರಬ್ ಮಾಡಿದ ನಂತರ ಒಂದು 3-4 ಮಿನಿಟ್ಸ್ ಬಿಟ್ಟು ನಂತರ ಇದನ್ನು ವಾರ್ಮ್ ವಾಟರಲ್ಲಿ ವಾಶ್ ಮಾಡಬೇಕು. ಸೊ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡಿ ಒಂದು ಸ್ಕಿನ್ಗೆ ಸಾಫ್ಟ್ ಗ್ಲೋಯಿಂಗ್ ಸ್ಕಿನ್ ಕೊಡೋಕ್ಕೆ ಈ ಸ್ಕ್ರಬ್ ಹೆಲ್ಪ್ ಮಾಡುತ್ತೆ. ನೋಡಿದ್ರಲ್ಲ, ಮನೆಯಲ್ಲೇ ಯಾವ ರೀತಿ ನಾವು ಸುಲಭವಾಗಿ ಈ ಸ್ಕ್ರಬ್ಗಳನ್ನ ತಯಾರಿಸ್ಕೋಬಹುದು ಅಂತ. ಸೊ ಗ್ರೀನ್ ಟೀ ಸ್ಕ್ರಬ್ ಮತ್ತು ಕಾಫಿ ಸ್ಕ್ರಬ್ ನಮ್ಮ ಸ್ಕಿನ್ಗೆ ತುಂಬಾ ಬೆನಿಫಿಟ್ಸ್ಗಳನ್ನ ಕೊಡ್ತವೆ. ಸೊ ಡೆಫಿನೆಟಾಗಿ ಟ್ರೈ ಮಾಡಿ. ಸ್ಕ್ರಬ್ಬಿಂಗ್ ಅನ್ನೋದು ನಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಪ್ಲೇ ಮಾಡುತ್ತೆ. ಸೊ ವಾರಕ್ಕೆ ಅಟ್ಲೀಸ್ಟ್ 2 ಬಾರಿನಾದರೂ ನಾವು ಫೇಸ್ ಸ್ಕ್ರಬ್ ಮಾಡಿಕೊಂಡ್ರೆ ನಮಗೆ ತುಂಬಾ ಬೆನಿಫಿಟ್ಸ್ ಸಿಗ್ತವೆ. ಮಾರ್ಕೆಟಲ್ಲೂ ಅಷ್ಟೇ ನಿಮಗೆ ತುಂಬ ಬ್ರ್ಯಾಂಡ್ಸ್ಗಳ ಸ್ಕ್ರಬ್ಗಳು ನಿಮಗೆ ಸಿಗ್ತವೆ. ಆದರೆ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಅದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ನನ್ನ ಸ್ಕಿನ್ಗೆ ಸೂಟ್ ಆಗುತ್ತೋ ಇಲ್ವೋ ಅನ್ನೋದನ್ನ ತಿಳ್ಕೊಂಡು ನಂತರ ನೀವು ಪರ್ಚೇಸ್ ಮಾಡಬಹುದು. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಥವಾ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ. ಆಮೇಲೆ ಈ ಥರ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ ನಿಧಿ ಕನ್ನಡ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್.